ಎಲ್ರಿಗೂ ನಮಸ್ಕಾರ. ಗೀತ್ ಮೆಹಂದಿ ಆರ್ಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಮೆಹಂದಿ ಡಿಸೈನ್ನ ಹೇಗೆ ಬಿಡಿಸೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಇದನ್ನು ಬ್ಯಾಕ್ ಹ್ಯಾಂಡಿಗೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಾನು ಮುಂಚಿನ ವಿಡಿಯೋದಲ್ಲಿ ಹೇಳಿದ ಹಾಗೆ ಯಾವುದೇ ಡಿಸೈನ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು ಬೆಲ್ಟ್ ಹಾಕ್ಕೋಬೇಕು. ನೀವು ಅಕಸ್ಮಾತ್ ರಿಸ್ಟ್ ಲೆಂತ್ ಅಂದರೆ ಬಳೆ ಹಾಕೋತಿರಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡಿದಾಗಲೂ ಅಷ್ಟೇ ಒಂದು ಬೆಲ್ಟ್ ಡಿಸೈನ್ ಹಾಕ್ಕೊಳ್ಳೇಬೇಕು. ಫಸ್ಟ್ ನಾನು 6 ಲೈನ್ಸ್ ಹಾಕ್ಕೊಂಡು ಅದಕ್ಕೆ ಆ ಕಡೆ ಈ ಕಡೆ ಹಂಪ್ಸ್ ಡಿಸೈನ್ನ ಮಾಡ್ಕೋತಾ ಇದ್ದೀನಿ ಚಿಕ್ಕದಾಗಿ. ಈ ಡಿಸೈನ್ ನೀವು ಮುಂಚೆನೂ ಕೂಡ ನೋಡಿರ್ತೀರ. ಏನಿಲ್ಲ, 6 ಲೈನ್ಸ್ ಹಾಕ್ಕೋಬೇಕು. ಆ 6 ಲೈನ್ಸಲ್ಲಿ ಆ ಕಡೆ 2 ಲೈನ್ ಈ ಕಡೆ 2 ಲೈನ್ ಬಿಟ್ಟು ಮಧ್ಯದಲ್ಲಿ 2 ಲೈನ್ಗೆ ಮೆಹಂದಿ ಫಿಲ್ ಮಾಡಬೇಕು. ಆಮೇಲೆ ಲಾಸ್ಟ್ ಲೈನ್ಗೆ ಹಂಪ್ಸ್ ಡಿಸೈನ್ ಮಾಡಬೇಕು ಅಷ್ಟೇ. ಇದಾದಮೇಲೆ ನಾನು ಮೇಲ್ಗಡೆ ಹಾಫ್ ಲೆಂತ್ಗೆ ಲೀಫ್ ಶೇಪಿಂದು ಅಂದರೆ ಎಲೆ ಶೇಪಿನ ಡಿಸೈನ್ನ ಮಾಡ್ತಾಯಿದ್ದೀನಿ. ಅದಕ್ಕೆ ಮಧ್ಯದಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡೆ. ಅದಾದಮೇಲೆ ಆ ಕಡೆ ಈ ಕಡೆ ಈಕ್ವಲ್ ಆಗಿ ಲೆಂತ್ ಇರೋ ಥರ ಈ ಎಲೆ ಶೇಪಿನ ಡಿಸೈನ್ನ ನಾನು ಬಿಡಿಸ್ಕೊತಾ ಇದ್ದೀನಿ. ಇದು ಕೂಡ ಹಾಗೇ, ನಾನು ಫಸ್ಟು ಒಂದು 4 ಲೈನ್ಸ್ ಹಾಕ್ಕೋತೀನಿ. ನೀವು ನೋಡ್ತಾ ಇದ್ದೀರಾ ಆ ಕಡೆ ಯಾವ ಥರ ಶೇಪಲ್ಲಿ ಬರ್ತಾಯಿದೆ, ಇದೇ ಈ ಕಡೆನೂ ಕೂಡ ಅದೇ ಶೇಪಲ್ಲಿ ಬರಬೇಕದು. ಈ ಥರ ಎಲೆ ಶೇಪಿನ ಡಿಸೈನ್ ಹಾಕಿ ಆದಮೇಲೆ ನಾನು 2 ಲೈನ್ಗೆ ಮೆಹಂದಿನ ಫಿಲ್ ಮಾಡ್ಕೋತಾ ಇದ್ದೀನಿ. ಆ ಕಡೆ 2 ಈ ಕಡೆ 1 ಮಾತ್ರ ಬಿಟ್ಟು ಈ ಮಧ್ಯದಲ್ಲಿರೋ 2 ಲೈನ್ಗೆ ನಾನು ಮೆಹಂದಿ ಫಿಲ್ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಮಧ್ಯದಲ್ಲಿ ಒಂದು ದೊಡ್ಡ ಕಮಲ ಬಿಡಿಸ್ಕೊತಾ ಇದ್ದೀನಿ. ನಿಮಗೆ ಮುಂಚಿನ ವಿಡಿಯೋದಲ್ಲೂ ನಾನು ಕಮಲನ ತೋರಿಸಿದ್ದೀನಿ. ಸೊ ನೀವು ಒಂದು ಕಮಲದ ಹೂವು ಬಿಡಿಸೋದು ಹೇಗೆ ಅಂತ ಕಲ್ತ್ಕೊಂಡ್ರೆ ಇದರಿಂದ ಅನೇಕ ಡಿಸೈನ್ಸ್ನ ಬಿಡಿಸ್ಬೋದು. ಸೊ ಇಲ್ಲಿ ನೋಡಿದ್ರೆ ಜಾಗ ಚಿಕ್ಕದಾಗಿದೆ, ಹಾಗಾಗಿ ನಾನು ಇಲ್ಲಿ 4 ದಳದ್ದು ಕಮಲದ ಹೂವನ್ನ ಬಿಡಿಸ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಾ ನೀವು. ಸೊ ಇಲ್ಲಿ ಸ್ವಲ್ಪ ರೈಟ್ ಸೈಡಲ್ಲಿ ಜಾಗ ಉಳಿದಿತ್ತು ಅಂತ ಇಲ್ಲೂ ಒಂದು ಕಮಲದ ಹೂವು ಬಿಡಿಸ್ತಾ ಇದ್ದೀನಿ, ಆದರೆ 2 ದಳ ಹಾಕ್ತಾ ಇದ್ದೀನಿ ಈ ಕಡೆ. ಸೊ ಇದು ಕಟ್ ವರ್ಕ್ ಡಿಸೈನ್ ಅಂತೇಳಿ. ಈ ಕಟ್ ವರ್ಕ್ ಡಿಸೈನ್ ಮಾಡುವಾಗ ನೀವು ಎಷ್ಟು ಸಾಧ್ಯನೋ ಅಷ್ಟು ಡಿಸೈನ್ ಬಿಡಿಸ್ಕೊಂಡ್ಬಿಡ್ಬೇಕು. ಆಮೇಲೆ ಎಲ್ಲಿ ಜಾಗ ಉಳಿದಿರುತ್ತಲ್ಲ ಖಾಲಿ ಜಾಗ, ಅಲ್ಲಿ ನಾವು ಮೆಹಂದಿನ ಫಿಲ್ ಮಾಡಬೇಕು. ಸೊ ನಾನು ಎಲ್ಲೆಲ್ಲಿ ಜಾಗ ಉಳಿದಿದೆ ಅಲ್ಲೊಂದು ಸರ್ಕಲ್ ಹಾಕೋತಾ ಇದ್ದೀನಿ ಪುಟ್ಟಾಗಿ. ಸೊ ನಾನು ಅದನ್ನು ಡ್ರೈ ಆಗ್ಲಿಕ್ಕೆ ಬಿಟ್ಟಿದ್ದೀನಿ. ಅದಾದಮೇಲೆ ಹೊರಗಡೆ ನಾವು ಹಂಪ್ಸ್ ಡಿಸೈನ್ನ ಮತ್ತೆ ಬರ್ಕೋತಾ ಇದ್ದೀವಿ. ಯಾವುದೇ ಡಿಸೈನ್ ಕಂಪ್ಲೀಟ್ ಆಗೋದು ಈ ಹಂಪ್ಸ್ ಡಿಸೈನಿಂದನೇ. ಇದು ಕೊಟ್ಟ ಮೇಲೇ ಅಂದರೆ ಹಂಪ್ಸ್ ಡಿಸೈನ್ ಕೊಟ್ಟ ಮೇಲೇ ಮೆಹಂದಿ ಫಿನಿಶಿಂಗ್ ಅಂತ ಬರೋದು. ಈ ಹಂಪ್ಸ್ ಡಿಸೈನ್ನ ಕಂಪ್ಲೀಟ್ ಆದಮೇಲೆ ನಾನು ಡಾಟ್ ಕೊಟ್ಟು ಫಿನಿಶ್ ಮಾಡ್ತಾ ಇದ್ದೀನಿ. ಸೆಂಟ್ರಲ್ಲಿ ಸ್ವಲ್ಪ ಡಾಟ್ಸ್ನ ಈಗ ಮೇಲ್ಗಡೆ ಎಳ್ದಿರೋದಷ್ಟೇ. ಸೊ ಆ ಕಡೆ ಈ ಕಡೆ ಸೇಮ್ ಡಾಟ್ಸ್ ಚಿಕ್ಕದಾಗಿ ಡಾಟ್ಸ್ ಕೊಟ್ಟು ಡಿಸೈನ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾವು ಮೇನ್ ಡಿಸೈನ್ಗೆ ಬರೋಣ. ಸೊ ಮೇನ್ ಡಿಸೈನಲ್ಲಿ ಲೋಟಸ್ ಬಿಡ್ಸೋಕ್ಕೂ ಮುಂಚೆ ನೀವು ನೋಡ್ತಾ ಇರ್ಬೋದು ಲೈಟಾಗಿ ನಾನು ಲೈನ್ಸ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಅಂದರೆ ಎಲ್ಲಿ ಯಾವ ಲೈನಲ್ಲಿ ನಮಗೆ ಕಮಲದ ಹೂ ಬರಬೇಕು ಅಂತೇಳಿ ಅದು ಲೈಟಾಗಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸ್ಟ್ರೇಟಾಗಿ. ಸೊ ಅದಾದಮೇಲೆ ಕಮಲ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಸೊ ನಾನು ಇವಾಗ ಬಿಡಿಸ್ತಾ ಇರೋ ಕಮಲದಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡೆ 3 ಈ ಕಡೆ 3 ಫಸ್ಟ್ ಪೆಟಲ್ಸ್ ಬರುತ್ತೆ, ಕೆಳಗಡೆನೂ ಒಂದು ಸಿಂಪಲ್ಲಾಗಿ ಎಲೆ ಬರುತ್ತೆ. ಸೊ ಇದು ಆದಷ್ಟು ಚಿಕ್ಕದಾಗಿ ಬಿಡಿಸ್ಕೊಳ್ಳಿ, ಯಾಕಂದರೆ ನಾವು ಕಮಲ ಬಿಡಿಸಿದ ಮೇಲೆ ಅದರ ಆಲ್ಟರ್ನೇಟಿವ್ ಪ್ಲೇಸಸಲ್ಲಿ ಇನ್ನೊಂದು ಕಮಲನ ಬಿಡಿಸ್ತಾ ಇದ್ದೀವಿ. ಹಾಗಾಗಿ ಈ ಕಮಲ ಎಷ್ಟು ಚಿಕ್ಕದಾಗಿರುತ್ತೋ ಅದೇ ಸೈಜಲ್ಲೇ ನಿಮಗೆ ಪಕ್ಕದಲ್ಲೂ ಕೂಡ ಕಮಲ ಬರಬೇಕಾಗತ್ತೆ. ನೀವು ದೊಡ್ಡದಾಗಿ ಬಿಡಿಸ್ಕೊಂಡ್ಬಿಟ್ರೆ ಈ ಕಡೆ ಕಮಲ ಬರಲಿಕ್ಕೆ ನಿಮಗೆ ಜಾಗ ಅಷ್ಟೊಂದು ಸಾಕಾಗಲ್ಲ. ಹಾಗಾಗಿ ಆದಷ್ಟು ಕಮಲನ ಒಂದೇ ಸೈಜಲ್ಲಿ ಹಾಕಲಿಕ್ಕೆ ಟ್ರೈ ಮಾಡಿ. ನೀವು ನೋಡ್ತಾ ಇರ್ಬೋದು ಆ ಕಮಲದ ಸೈಜ್ ಅಷ್ಟೇ ನಾನು ಈ ಕಮಲದ ಸೈಜ್ನ ಹಾಕ್ಲಿಕ್ಕೆ ಟ್ರೈ ಮಾಡ್ತಿದ್ದೀನಿ. ಹಾಗೆ ಆ ಕಡೆ 3 ದಳ ಈ ಕಡೆ 3 ದಳ ಮತ್ತು ಕೆಳಗಡೆ ಒಂದು ಎಲೆ ಬರೋ ಥರ ಬಿಡಿಸ್ತಾ ಇದ್ದೀನಿ. ಅದೇ ಥರ ಕಮಲನ ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಒಂದೇ ಲೈನಲ್ಲಿ ಎಷ್ಟು ಸಾಧ್ಯ ಅಷ್ಟು ಕಮಲ ಹಾಕಿ. ಈ ಥರ ಒಂದೇ ಲೈನಲ್ಲಿ ಕಮಲ ಹಾಕುವಾಗ ನೀವು ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಮೇಲ್ಗಡೆ ಮತ್ತು ಕೆಳಗಡೆ ಕಮಲಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಆ ಕೆಳಗಡೆ ಮತ್ತು ಮೇಲ್ಗಡೆ ಕಮಲದ ಮಧ್ಯೆ ಏನು ಜಾಗ ಉಳಿದಿರುತ್ತಲ್ಲ ಆ ಜಾಗದಲ್ಲಿ ನೀವು ಪಕ್ಕದ ಲೈನಲ್ಲಿ ಕಮಲನ ಬಿಡಿಸ್ಬೇಕು. ನೀವು ನೋಡ್ತಾ ಇದ್ದೀರಾ ನಾನು ಹೇಗೆ ಆಲ್ಟರ್ನೇಟಿವ್ ಪ್ಲೇಸಸಲ್ಲಿ ಕಮಲನ ಬಿಡಿಸ್ತಾ ಇದ್ದೀನಿ ಅಂತೇಳಿ. ಸೊ ಇದೊಂದು ಡಿಸೈನ್ ಅಂದರೆ ನೀವು ಬರೀ ಕಮಲದ ಡಿಸೈನ್ ಕಲ್ತ್ಕೊಂಡ್ರೆ ಸಾಕು. ಅದರಲ್ಲೇ ತುಂಬ ವೆರೈಟೀಸ್ ಆಫ್ ಡಿಸೈನ್ಸ್ನ ನೀವು ಮಾಡಬಹುದು ಮೆಹಂದಿಯಲ್ಲಿ. ಜಸ್ಟ್ ನೀವು ಕಮಲ ಹಾಕುವಾಗ ಹುಷಾರಾಗಿರಿ, ಒಂದೇ ಸೈಜ್ ಕಮಲ ಹಾಕಕ್ಕೆ ಟ್ರೈ ಮಾಡಿ.
ಹಾಗೆ ಅದರ ದಳಗಳು ಕೂಡ ಒಂದೇ ರೀತಿಯಾಗಿ ಬರಲಿ. ಒಂದು ಕಡೆ 3 ಒಂದು ಕಡೆ 4 ಈ ಥರ ಹಾಕಕ್ಕೆ ಹೋಗ್ಬೇಡಿ. ಒಂದು ಸರಿ ಎಷ್ಟು ದಳ ಬಂದಿದನೋ ಎಲ್ಲ ಕಡೆನೂ ಅದು ಅಷ್ಟೇ ದಳ ಬರಬೇಕು, ಮತ್ತು ಶೇಪ್ ಕೂಡ ಅದೇ ಥರ ಬರಬೇಕು. ಹಾಗೆ ನೀವು ಮೇಂಟೈನ್ ಮಾಡಿ ಸಾಕಾಗುತ್ತೆ. ಕೈ ಕೊನೆಯಲ್ಲಿ ಅಂದರೆ ಜಾಗ ಸಾಕಾಗಲ್ಲ ಅಂತೇಳಿ ನೀವು ಕಮಲ ಹಾಕೋದು ಬಿಟ್ಬಿಡ್ಬೇಡಿ. ಎಷ್ಟು ಸಾಧ್ಯ ಅಷ್ಟು ಹಾಕಿ. ನೀವಿಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ನನಗೆ ಜಾಗ ಸಾಕಾಗಿಲ್ಲ, ಆದರೂ ರೈಟ್ ಸೈಡಲ್ಲಿ 3 ದಳ ಬಿಟ್ಟು ಅದು ಎಷ್ಟು ಬರುತ್ತೋ ಅಷ್ಟಕ್ಕೆ ನಾನು ಕಮಲ ಹಾಕಿದ್ದೀನಿ. ಆಲ್ಟರ್ನೇಟಿವ್ ಪ್ಲೇಸಸಲ್ಲಿ ಕಮಲ ಹಾಕಿದಾಗ ನೋಡಿ ಇಷ್ಟು ನಾನು ಕಮಲ ಹಾಕ್ಕೊಂಡಿದ್ದೀನಿ, ಅದು ಈ ಥರ ಕಾಣಿಸ್ತಾ ಇದೆ. ಇದಿನ್ನೂ ಫಿನಿಶ್ ಆಗಿಲ್ಲ. ಇದಾದಮೇಲೆ ನಾನು ಫಿಂಗರ್ಸಿಗೆ ಡಿಸೈನ್ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈ ಡಿಸೈನಲ್ಲಿ ಫಸ್ಟು ನಾನು 6 ಲೈನ್ಸ್ ಹಾಕೋತಾ ಇದ್ದೀನಿ. 6 ಲೈನ್ಸ್ ಹಾಕೊಂಡ್ಮೇಲೆ ಆ ಕಡೆ 2 ಲೈನ್ ಈ ಕಡೆ 2 ಲೈನ್ ಬಿಟ್ಟು ನಾನು ಮಧ್ಯದಲ್ಲಿರೋ 2 ಲೈನಿಗೆ ಮೆಹಂದಿನ ಫಿಲ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಹಂಪ್ಸ್ ಡಿಸೈನ್ ಹಾಕಿ, ಈ ಹಂಪ್ ಡಿಸೈನ್ ಆದಮೇಲೆ ಬ್ರಾಡಾಗಿ ಇನ್ನೊಂದು ಹಂಪ್ಸ್ ಡಿಸೈನ್ ಹಾಕ್ತಾ ಇದ್ದೀನಿ. ಅದರೊಳಗಡೆ ಇನ್ನೊಂದು ಹಂಪ್ಸ್ ಹಾಕಿ ಅದರಲ್ಲಿ ನಾನು ಚಿಕ್ಕದಾಗಿ ಮೆಹಂದಿನ ಫಿಲ್ ಮಾಡ್ತಾ ಇದ್ದೀನಿ. ಇದಾದಮೇಲೆ ನಾನು 2 ಹಂಪ್ಸ್ ಮಧ್ಯೆ ಇರೋ ಜಾಗದಲ್ಲಿ ಚಿಕ್ಕದಾಗಿ ಉಲ್ಟಾ ವಿ ಶೇಪ್ ಡಿಸೈನ್ ಹಾಕ್ತಾ ಇದ್ದೀನಿ. ಎರಡು ವಿ ಶೇಪ್ ಡಿಸೈನ್ ಹಾಕಿ ಮತ್ತೆ ಒಂದು ಡಾಟ್ ಇಟ್ಟು ಡ್ರ್ಯಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಈ ಕಡೆ ಡಿಸೈನು ಅಷ್ಟೇ ಸೇಮ್ ರಿಪೀಟ್ ಆಗುತ್ತೆ 6 ಲೈನ್ಸು. ಅದಾದಮೇಲೆ ನಾನು ಮಧ್ಯದಲ್ಲಿರೋ 2 ಲೈನ್ಗೆ ಮೆಹಂದಿನ ಫಿಲ್ ಮಾಡಿಕೊಂಡು ಆ ಕಡೆ ಇರೋ ಲೈನಿಗೆ ಹಂಪ್ಸ್ ಹಾಕೋತಾ ಇದ್ದೀನಿ. ಹಂಪ್ಸ್ ಹಾಕ್ಕೊಂಡು ಮತ್ತೆ ಈ ಕಡೆ ಇರೋ ಲೈನಿಗೆ ಹಂಪ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನೀವಲ್ಲಿ ನೋಡ್ತಾ ಇದ್ದೀರಾ, ಜಸ್ಟ್ ಬ್ರಾಡಾಗಿ ಹಂಪ್ಸ್ ಹಾಕ್ಕೊಂಡು ಮಧ್ಯದಲ್ಲಿರೋ ಒಳಗಡೆ ಇನ್ನೊಂದು ಚಿಕ್ಕ ಹಂಪ್ಸ್ ಹಾಕಿ ನಾನು ಮೆಹಂದಿನ ಫಿಲ್ ಮಾಡ್ಕೋತಾ ಇದ್ದೀನಿ. 2 ಹಂಪ್ಸ್ ಮಧ್ಯೆ ಇರೋ ಜಾಗದಲ್ಲಿ ನಾನು 2 ವಿ ಶೇಪ್ ಡಿಸೈನ್ ಹಾಕಿ ನೆಕ್ಸ್ಟು ಡಾಟ್ ಹಾಕಿ ಮೆಹಂದಿನ ಫಿನಿಶ್ ಮಾಡ್ತಾ ಇದ್ದೀನಿ ಅಷ್ಟೇ. ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು. ಸೊ ಇನ್ನು ಈ ಹಂಪ್ಸಿಂದ ಹಿಡಿದು ಬೆರಳಿನ ತುದಿವರೆಗೂ ನಾನು ಕಟ್ ವರ್ಕ್ ಅಂತ ಹೇಳ್ತಾರೆ ಇದನ್ನು, ಈ ಡಿಸೈನ್ ಹಾಕ್ತಾ ಇದ್ದೀನಿ. ಸೊ ಫಸ್ಟು ಸ್ಪೈರಲ್ ಹಾಕಿದ ಮೇಲೆ ಅದ್ರ ಸುತ್ತ ಚಿಕ್ಕದಾಗಿ ಹಂಪ್ಸ್ ಹಾಕೋದು. ಅದಾದಮೇಲೆ ಸ್ವಲ್ಪ ದೊಡ್ಡ ಸೈಜಿನ ಹಂಪ್ಸ್ ಡಿಸೈನ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಜಸ್ಟ್ ನೋಡಿ ಈ ಥರ 2 ಲೇಯರಲ್ಲಿ ಕಾಮ ಶೇಪಿನ ಡಿಸೈನ್ ಬರ್ತಾ ಇದೆ. ಅಗೇನ್ ನೀವು ಸೇಮ್ ಡಿಸೈನು, ಫಸ್ಟು ಸ್ಪೈರಲ್ಲು, ಆಮೇಲೆ ಚಿಕ್ಕದಾಗಿ ಹಂಪ್ಸು, ಆಮೇಲೆ ದೊಡ್ಡದಾಗಿ ಹಂಪ್ಸ್ ಡಿಸೈನು. ಅದಾದಮೇಲೆ ಬೆರಳಿನ ತುದಿಗೆ ನಾನು 3 ಲೀಫ್ ಹಾಕೋತಾ ಇದ್ದೀನಿ ಅಷ್ಟೇ. ಈಗ ನಾವು ಕಮಲದ ಹೂ ಹಾಕ್ಕೊಂಡಿದ್ವಲ್ಲ ಅದರ ಮಧ್ಯೆ ನಾನು ಲೈಟಾಗಿ ಇನ್ನೊಂದು ಲೇಯರ್ ಕಮಲ ಹಾಕ್ಕೊಂಡು ಅದರೊಳಗಡೆ ಮೆಹಂದಿನ ನಾನು ಫಿಲ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಒಳಗಡೆ ಚಿಕ್ಕದಾಗಿ ಇನ್ನೂ ಒಂದು ಲೈನ್ ಹಾಕ್ಕೊಂಡು ಅದರೊಳಗಡೆ ನಾನು ಮೆಹಂದಿನ ಫಿಲ್ ಮಾಡ್ತಾ ಇದ್ದೀನಿ. ಇದು ಹೇಗೆ ಫಿಲ್ ಮಾಡೋದು ಅಂತೇಳಿ ನನಗೆ ನೆಕ್ಸ್ಟು ಸಪ್ರೇಟಾಗಿ ಬರೆದು ತೋರಿಸ್ತೀನಿ ನೋಡಿ. ಫಸ್ಟು ನೀವು ಕಮಲ ಬಿಡಿಸ್ಕೊಳ್ಳಿ. ನೀವು ನೋಡ್ತಾ ಇದ್ದೀರಾ, ಅದು ಆ ಕಡೆ ಈ ಕಡೆ ಸೇಮ್ ಅಲ್ಲಿ ಹೇಗೆ ಬಿಡಿಸ್ಕೊಂಡಿದ್ದೀನೋ ಅದೇ ಥರ 3 ದಳ ಬಿಡಿಸ್ಕೊತಾ ಇದ್ದೀನಿ. ಕೆಳಗಡೆ ಮತ್ತೆ ಎಲೆ ಶೇಪಿನ ಡಿಸೈನ್ ಬಿಡಿಸ್ಕೊತಾ ಇದ್ದೀನಿ ಅಷ್ಟೇ. ಮಧ್ಯದಲ್ಲಿ ಈಗ ನೋಡ್ತಾ ಇದ್ದೀರಾ ಜಸ್ಟ್ ಇನ್ನೊಂದು ಲೈನು, ಈ ಕಡೆ 1 ಲೈನು ಆ ಕಡೆ 1 ಲೈನ್ ಹಾಕೋತಾ ಇದ್ದೀನಿ. ಈ ಲೈನಿನ ಮಧ್ಯೆ ಏನಿದೆಯಲ್ಲ ಈ ಜಾಗದಲ್ಲಿ ನಾನು ಮೆಹಂದಿನ ಫಿಲ್ ಮಾಡ್ಕೋತಾ ಇದ್ದೀನಿ. ಸೊ ದಳಕ್ಕೂ ಅಷ್ಟೇ ನೀವು ಮಾಡಬೇಕಾಗಿರೋದು ಜಸ್ಟ್ ಈ ಥರ ಎಡ್ಜಿಂದನೇ ತಗೊಳ್ಳಿ, ಒಳಗಡೆ ಇನ್ನೊಂದು ಲೈನ್ ಹಾಕ್ಕೊಳ್ಳಿ, ಆ ಮಧ್ಯ ಜಾಗದಲ್ಲಿ ಮೆಹಂದಿನ ಫಿಲ್ ಮಾಡಿ ನೋಡಿ. ಹೀಗೆ ಲೈನ್ ಬರ್ಕೊಳ್ಳಿ, ಆಮೇಲೆ ನೀವು ಫಿಲ್ ಮಾಡಿ, ಫಸ್ಟೇ ಫಿಲ್ ಮಾಡಿಬಿಡ್ಬೇಡಿ. ಎಲ್ಲದೂ ಅಷ್ಟೇ 2 ಲೇಯರ್ ಆಗ್ತಾ ಇದೆ, ಮಧ್ಯದ ಲೇಯರ್ ಮಾತ್ರ ಫಿಲ್ ಆಗಿರುತ್ತೆ, ಹೊರಗಡೆ ಲೇಯರ್ ಹಾಗೇ ಇರುತ್ತೆ. ಸೊ ನೀವು ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಾ ಇದೆ. ಈಗ ಇನ್ನೊಂದು ಸರಿ ಮೆಹಂದಿನ ಫಿಲ್ ಮಾಡಿದ ಮೇಲೆ ಲೋಟಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ. ಇದೇ ಥರ ನಾವು ಎಲ್ಲ ಕಮಲದ ಹೂಗೂ ಮೆಹಂದಿನ ಫಿಲ್ ಮಾಡ್ಕೊಂಡು ಹೋಗ್ತೀವಿ. ಜಸ್ಟ್ ನೀವು ಕೆಳಗಡೆ ಲೇಯರ್ಗೆ ಮರ್ಜ್ ಆಗದೆ ಇರೋ ಥರ ನೋಡ್ಕೊಳ್ಳಿ ಅಷ್ಟೇ. ಕೆಳಗಡೆದು ಮತ್ತು ಮೇಲ್ಗಡೆ ಲೈನು ಕೂಡ್ಕೋಬಾರ್ದು. ನಾನು ಇನ್ನೊಂದ್ಸರಿ ನಿಮಗೆ ತೋರಿಸ್ತಾ ಇದ್ದೀನಿ ಅದು ಹೇಗೆ ನಾನು ಫಿಲ್ ಮಾಡ್ತೀನಿ ಅಂತೇಳಿ. ಒಳಗಡೆ ಲೇಯರ್ ಬರ್ಕೊಂಡು ಫಿಲ್ ಮಾಡಬೇಕು ಯಾವಾಗಲೂ ನೋಡಿ. ಫಸ್ಟು ನಾನು ಲೈನ್ ಹಾಕೋತಾ ಇದ್ದೀನಿ, ಆಮೇಲೆ ಮೆಹಂದಿನ ಫಿಲ್ ಮಾಡ್ತಾ ಇದ್ದೀನಿ. ಈ ಥರ ಮೆಹಂದಿನ ಫಿಲ್ ಮಾಡುವಾಗ ನಿಮ್ಮದು ಹೊರಗಡೆ ಏನು ಕಮಲ ಬಿಡಿಸಿರ್ತಿರಲ್ಲ ದೊಡ್ಡದಾಗಿ ಅದು ಸ್ವಲ್ಪ ಡ್ರೈ ಆಗಿರಬೇಕು. ಇದೇ ಸೇಮ್ ಡಿಸೈನೇ ರಿಪೀಟ್ ಆಗುತ್ತೆ, ಯಾಕಂದರೆ ನಾವು ಇಡೀ ಕೈ ಪೂರ್ತಿ ಇದೇ ಥರ ಕಮಲನ ಬಿಡಿಸ್ಕೊಂಡಿದ್ದೀವಿ ನಾವು ಹಿಂಭಾಗದಲ್ಲಿ. ಇದಾದಮೇಲೆ ನಾನು ಒಂದು ಕಮಲದಿಂದ ಇನ್ನೊಂದು ಕಮಲ ಜಾಯ್ನ್ ಆಗಲಿಕ್ಕೆ ಈ ಥರ ಜಿಗ್ಜಾಗ್ ಲೈನ್ನ ಕೊಟ್ಟಿದ್ದೀನಿ. ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸಪ್ರೇಟಾಗಿ.
ನೋಡಿ ಮೇಲ್ಗಡೆ ಕೆಳಗಡೆ ಜಿಗ್ಜಾಗ್ ಲೈನು, ಮತ್ತು ಆ ಕಡೆನೂ ಕೂಡ ಜಿಗ್ಜಾಗ್ ಲೈನು, ಈ ಕಡೆನೂ ಕೂಡ ಜಿಗ್ಜಾಗ್ ಲೈನು. ಸೊ ಈ ಕಮಲ ಎಲ್ಲಿ ಬಂದಿರುತ್ತಲ್ಲ ಅದ್ರ ಕೆಳಗಡೆ ಪಕ್ಕದ ಲೈನಲ್ಲಿ ಕಮಲ ಬರುತ್ತೆ. ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ಸಪ್ರೇಟಾಗಿ ಬಿಡಿಸ್ಬಿಟ್ಟು ಹೇಗೆ ನಾನು ಆ ಕಡೆ ಬಿಡಿಸಿದ್ದೀನಿ ಅಂತೇಳಿ. ಡಿಸೈನ್ನ ನೀವು ಕೈ ಮೇಲೆ ಹಾಕ್ಕೊಂಡು ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಗೈಲಿಗೆ ಹಾಕ್ಕೊಳ್ಳೋದಕ್ಕಿಂತ ಕೈ ಹಿಂಭಾಗದಲ್ಲಿ ಈ ಡಿಸೈನ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ಜಿಗ್ಜಾಗ್ ಲೈನ್ ಬದಲು ಸ್ಟ್ರೇಟ್ ಲೈನ್ ಆದರೂ ಹಾಕ್ಕೋಬೋದು, ಇಲ್ಲ ಡಾಟೆಡ್ ಲೈನ್ ಆದರೂ ಹಾಕ್ಕೋಬೋದು. ನಿಮ್ಮ ಕನ್ವೀನಿಯನ್ಸು, ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಹಾಕ್ಕೋಬೋದು. ಇಲ್ಲ ನನಗೆ ಇಷ್ಟು ಪುಟ್ಟದಾಗಿ ಕಮಲ ಬಿಡ್ಸೋಕ್ಕಾಗಲ್ಲ ಅಂದರೆ ಇನ್ನೂ ಸ್ವಲ್ಪ ದೊಡ್ಡದಾಗೆ ಬಿಡಿಸ್ಕೊಳ್ಳಿ. ಆದರೆ ಕಮಲ ಎಷ್ಟು ಬರುತ್ತಲ್ಲ ಅದು ಕಡಿಮೆ ಬರುತ್ತೆ ಅಷ್ಟೇ ಕೌಂಟಿಂಗು, ಇನ್ನೇನಿಲ್ಲ. ಇದೇ ಥರ ಡಿಸೈನ್ನ ನಾನು ಅಲ್ಲಿ ಕಂಪ್ಲೀಟಾಗಿ ರಿಪೀಟ್ ಮಾಡಿರೋದು. ಡಿಸೈನ್ ಎಲ್ಲ ಕಂಪ್ಲೀಟ್ ಆದಮೇಲೆ ಹೇಗೆ ಕಾಣಿಸ್ತಿದೆ ಅಂತೇಳಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಅಲ್ಲಿ ಒಳಗಡೆ ಕಮಲ 3 ಕಮಲ ಬಿಡಿಸಿ ಹೊರಗಡೆ ಜಾಗನ ಮೆಹಂದಿಯಿಂದ ಫಿಲ್ ಮಾಡಿದ್ದೀನಿ. ಹಾಗೆ ಫುಲ್ಲು ಲೋಟಸ್ ಡಿಸೈನ್ ಏನಿದೆಲ್ಲ ನೀವು ನೋಡ್ತಾ ಇರ್ಬೋದು ಎಷ್ಟು ಲೋಟಸ್ ಬಂದಿದ್ದಾವಲ್ಲಿ ಅಂತೇಳಿ. ನೀವು ಲೋಟಸ್ನ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊಂಡ್ರೆ, ನಾನು ಬರೆದಿರೋದಕ್ಕಿಂತ ಸ್ವಲ್ಪ ದೊಡ್ಡದಾಗಿ ಬಿಡಿಸ್ಕೊಂಡ್ರೆ ಆಗ ಲೋಟಸ್ಗಳ ಸಂಖ್ಯೆ ಕಡಿಮೆ ಬರುತ್ತೆ ಅಷ್ಟೇ. ಬಟ್ ನೀವು ಶೇಪ್ ಮಾತ್ರ ಸೇಮ್ ಆಗಿ ಬಿಡಿಸ್ಕೊಳ್ಳಿ. ಹಾಗೆ ಫಿಂಗರ್ಸ್ಗೂ ಕೂಡ ಒಂದೇ ಥರ ಡಿಸೈನ್ ರಿಪೀಟ್ ಮಾಡಿದ್ದೀನಿ ನಾನು, ನೀವು ನೋಡ್ತಾ ಇರ್ಬೋದು. ಡಿಸೈನ್ ಕಂಪ್ಲೀಟ್ ಆದಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೀವು ಇದನ್ನು ಟ್ರೈ ಮಾಡಿ, ಹಿಂದ್ಗಡೆ ಕೈಗೆ ಹಾಕ್ಕೊಳ್ಳಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ ಕೇಸ್ ನೀವು ಬಿಡಿಸ್ಕೊಂಡ್ರೆ ನನಗೆ ಅದು ಡಿಸೈನ್ನ ಕಳಿಸಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಆ ಡಿಸೈನ್ನ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ಥರ ಇನ್ನಷ್ಟು ಡಿಸೈನ್ಸ್ಗಾಗಿ ನಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಫಾಲೋ ಮಾಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಧನ್ಯವಾದಗಳು.